ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ರಿಯಲ್ಮಿ ಟೆಕ್ಲೈಫ್ ನಡಿಯಲ್ಲಿ ಲಾಂಚ್ ಆಗಿರುವಂಥ ಮೊದಲ ಬ್ರ್ಯಾಂಡ್ ಡಿಝೋ. ಇವರು ಲಾಂಚ್ ಮಾಡಿರುವಂಥ ಎರಡು ಟ್ರೂ ವೈರ್ಲೆಸ್ ಇಯರ್ಬಡ್ ನನ್ನ ಮುಂದೆ ಇರುವಂಥದ್ದು ಡಿಝೋ ಗೋಪಾಡ್ಸ್ ಮತ್ತು ಡಿಝೋ ಗೋಪಾಡ್ಸ್ ನಿಯೋ ಅಂತ. ಎರಡೂ ಕೂಡ ತುಂಬ ಕಡಿಮೆ ಬೆಲೆಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಡಿಝೋ ಗೋಪಾಡ್ಸ್ ಏನಿದೆ ಇದು 3,000 ರೂಪಾಯಿಗೆ ಅಂದರೆ 2,999 ರೂಪಾಯಿಗೆ ಲಾಂಚ್ ಆದರೆ ಈ ಒಂದು ಡಿಝೋ ಗೋಪಾಡ್ಸ್ ನಿಯೋ 2,299 ರೂಪಾಯಿ ಅಂದರೆ 2,300 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಎರಡು ಟ್ರೂ ವೈರ್ಲೆಸ್ ಇಯರ್ಬಡ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಎರಡು ಟ್ರೂ ವೈರ್ಲೆಸ್ ಇಯರ್ಬಡನ್ನು ಅನ್ಬಾಕ್ಸ್ ಮಾಡೋಣ. ಮೊದಲಾಗಿ ಒಂದು ಡಿಝೋ ಗೋಪಾಡ್ಸನ್ನು ಅನ್ಬಾಕ್ಸ್ ಮಾಡ್ತೀನಿ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಕೇಸ್ ನಿಮಗೆ ನೋಡೋ ಸಿಗ್ತದೆ. ಫಸ್ಟ್ ಲುಕ್ಕಲ್ಲಿ ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇರುವಂಥದ್ದು. ಸಖತ್ತಾಗಿದೆ ಒಂದು ಕಲರ್ ಮಾತ್ರ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಜೊತೆಗೆ ಒಂದು USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ವಿಷಯ. ಮೋಸ್ಟ್ ಆಫ್ ದ ಇಯರ್ಬಡ್ಗಳು ಮೈಕ್ರೋ USB ಜೊತೆ ಬರುತ್ತೆ, ಇದು Type-C ಕೊಟ್ಟವ್ರೆ, ಸೂಪರ್ ಅಂದಿನಿ. ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆಯೂ ಸಹ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಗಮನಿಸ್ತಾ ಇದ್ದೀರಾ ಈ ಒಂದು ಕೇಸ್ ಒಳಗಡೆ ನಿಮಗೆ ಬಡ್ ಸಿಗ್ತಾ ಇದೆ. ಹೆವಿ ಅಂದರೆ ಹೆವಿ ಪ್ರೀಮಿಯಮ್, 2,999 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಲುಕ್ಕಿಂಗ್ ಮತ್ತು ಡಿಸೈನ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಡೈರೆಕ್ಟಾಗಿ ಈ ಒಂದು ಡಿಝೋ ಗೋಪಾಡ್ಸ್ ನಿಯೋನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಇದೆ, ಅದನ್ನು ಸ್ಲೈಡ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಕೇಸು ಮತ್ತು ಬಡ್ಸ್ಗಳು ಸಪ್ರೇಟಾಗಿ ಸಿಗ್ತಾ ಇರುವಂಥದ್ದು. ಸೊ ಇದನ್ನು ಇದ್ರೊಳಗೆ ಹಾಕಿದ್ರೆ ಹಿಂಗೆ ಕಾಣುತ್ತೆ ನಿಮಗೆ. ಫಸ್ಟ್ ಲುಕ್ಕಲ್ಲಿ ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. 2,300 ರೂಪಾಯಿ ಪ್ರೈಸ್ ರೇಂಜಿಗೆ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತೊಂದು USB Type-C ಚಾರ್ಜಿಂಗ್ ಕೇಬಲ್ ಇರುವಂಥದ್ದು, ಸೂಪರ್ ವಿಷಯ. ಈ ಒಂದು ಪ್ರೈಸ್ ರೇಂಜಲ್ಲೂ ಕೂಡ ನಿಮಗೆ Type-Cಯನ್ನು ನೀಡಿದ್ದಾರೆ ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇದರಲ್ಲೂ ಕೂಡ ಸಿಗ್ತದೆ. ಇದನ್ನು ಬಿಟ್ಟರೆ ಬೇರೇನು ಸಹ ಬಾಕ್ಸಲ್ಲಿ ನಿಮಗೆ ಸಿಗ್ತಾಯಿಲ್ಲ. ಇನ್ನು ಗಮನಿಸ್ತಾ ಇದ್ದಾರೆ ಡೈರೆಕ್ಟಾಗಿ ಒಂದು ಕೇಸ್ ಮತ್ತು ಬಡ್ಸ್ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಇನ್ನು ಎರಡು ಬಡ್ಸ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಎರಡು ಕೂಡ ತುಂಬ ಕಾಂಪ್ಯಾಕ್ಟ್ ಆಗಿರುವಂಥದ್ದು, ತುಂಬ ಲೈಟ್ ವೇಟ್ ಇದೆ ಆಯ್ತಾ. ಕೇವಲ 34ರಿಂದ 36 ಗ್ರಾಮ್ ಇರುವಂಥದ್ದು. ಎರಡು ಕೂಡ ತುಂಬ ಲೈಟ್ ವೇಟ್ ಅಂತ ಇಷ್ಟಪಡ್ತೀನಿ. ಆರಾಮಾಗಿ ಪ್ಯಾಂಟ್ ಜೇಬಿನ ಸಣ್ಣ ಜೇಬಿರುತ್ತೆ ನೋಡಿ ಜೀನ್ಸಲ್ಲಿ, ಅದಕ್ಕೆ ಆರಾಮಾಗಿ ಇಟ್ಕೊಬೋದು. ತುಂಬ ಕಾಂಪ್ಯಾಕ್ಟ್ ಆಗಿದೆ. ಡಿಸೈನ್ ಮಾತ್ರ ಸಖತ್ತಾಗಿರುವಂಥದ್ದು, ಪಾಕೆಟ್ ಫ್ರೆಂಡ್ಲಿ ಆಗಲಿಡ್ದಂಗೆ ಮತ್ತು Type-C ಪೋರ್ಟ್ ಇರುವಂಥದ್ದು ಮತ್ತು LED ಇಂಡಿಕೇಟರ್ ಎರಡರಲ್ಲೂ ಇದೆ. ಇಂಡಿಕೇಟರು ಕೇಸಲ್ಲೂ ಇದೆ ಮತ್ತು ಬಡ್ಸಲ್ಲಿ ಇರುವಂಥದ್ದು, ತುಂಬ ಒಳ್ಳೆಯ ವಿಷಯ. ಮತ್ತು ಎರಡರಲ್ಲೂ ಕೂಡ ಫಿಸಿಕಲ್ ಬಟನ್ ಇಟ್ಟಿರುವಂಥದ್ದು, ತುಂಬ ಈಸಿಯಾಗಿ ನಾವು ಆ ಬಟನ್ನ ಪ್ರೆಸ್ ಮಾಡಿ ಪೇರ್ ಮಾಡ್ಬೋದು. ಎಷ್ಟೋ ಒಂದು ಬಡ್ಸ್ಗಳಲ್ಲಿ ಈ ಬಟನ್ ನೀಡೇ ಇರಲ್ಲ, ಹಿಂಸೆ ಅನಿಸುತ್ತೆ. ಇದರಲ್ಲಿ ನೀಡಿರುವಂಥದ್ದು ಸೂಪರ್ ವಿಷಯ. ಲುಕ್ ಅಂತೂ ಆಗಲಿದಂಗೆ ಸಖತ್ತಾಗಿದೆ ಮತ್ತು ಬಡ್ಸ್ಗಳು ಕಿವಿಗೆ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ. ನೀವು ನಿಮ್ಮ ಸೈಜ್ನ, ಕಿವಿಯ ಸೈಜ್ನ ತಕ್ಕಂಗೆ ಬಡ್ಸನ್ನ ಚೇಂಜ್ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಕಿವಿಗೆ ತುಂಬ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನೀವು ರನ್ನಿಂಗ್ ಮಾಡ್ತಾಯಿದ್ದೀರಾ, ವಾಕಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಅಥವಾ ತಲೆನ ಅಲ್ಲಾಡಿಸಿದ್ರೆ ಅಂದರೂ ಕೂಡ ಈಸಿಯಾಗಿ ಕೆಳಗೆ ಬಿದ್ದೋಗೋದಿಲ್ಲ. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಲುಕ್ಕಿಂಗ್ ಬಡ್ಸ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ ಬ್ಲೂಟೂತ್ 5.2 ಇರುವಂಥದ್ದು ಆಯಿತಾ. ಕ್ರೇಜಿ ವಿಷಯ. ಎಷ್ಟೋ ಬಡ್ಸ್ಗಳಲ್ಲಿ ಈಗಲೂ ಕೂಡ ಬ್ಲೂಟೂತ್ 4.0, ಬ್ಲೂಟೂತ್ 5 ನೀಡ್ತಾರೆ, ಬಟ್ ಈ ಬಡ್ಸ್ಗಳಲ್ಲಿ ನಿಮಗೆ ಬ್ಲೂಟೂತ್ 5.2 ಇರುವಂಥದ್ದು ಸೂಪರ್ ವಿಷಯ. ಮತ್ತು ಎರಡೂ ಕೂಡ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಸಪೋರ್ಟ್ ಆಗುತ್ತೆ ಆಯಿತಾ. ಒಂದು ಅಪ್ಲಿಕೇಶನ್ ಮುಖಾಂತರ ಈ ಎರಡೂ ಬಡ್ಸ್ಗಳನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಬೋದು, ಆ್ಯಂಬಿಯೆಂಟ್ ಸೌಂಡ್ ಆನ್ ಮಾಡ್ಕೊಬೋದು. ಹೌದು, ಎರಡರಲ್ಲೂ ಕೂಡ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥದ್ದು, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಕ್ರೇಜಿ ವಿಷಯ. ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಬಡ್ಸ್ಗಳಲ್ಲಿ ಆಲ್ಮೋಸ್ಟ್ ಯಾವುದ್ರಲ್ಲೂ ಕೂಡ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗಲ್ಲ. 3,000 ರೂಪಾಯಿಗೆ 2,300 ರೂಪಾಯಿಗೆಲ್ಲ ಸಿಗಲ್ಲ ಪಕ್ಕ ಆಯಿತಾ. ಆ ಒಂದು ಸೆಟ್ಟಿಂಗ್ನೆಲ್ಲ ಒಂದು ಅಪ್ಲಿಕೇಶನ್ ಚೇಂಜ್ ಮಾಡ್ಕೊಬೋದು ಮತ್ತು ಬಟನ್ಸ್ಗಳನ್ನೆಲ್ಲ ಅಸೈನ್ ಮಾಡ್ಕೊಬೋದು. ಡಬಲ್ ಟ್ಯಾಪ್ ಮಾಡಿದ್ರೆ, ಸಿಂಗಲ್ ಟ್ಯಾಪ್ ಮಾಡಿದ್ರೆ ಏನಾಗಬೇಕು, ಪ್ರತಿಯೊಂದೂ ಕೂಡ ಆ ಒಂದು ಅಪ್ಲಿಕೇಶನ್ ಅಸೈನ್ ಮಾಡೋ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಇನ್ನು ಈ ಎರಡು ಬಡ್ಸ್ಗಳು ಕೂಡ IP-X7 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು, ಸೂಪರ್ ವಿಷಯ. ಆರಾಮಾಗಿ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಸ್ವೆಟ್ ಆಯಿತು ಅಂದರೂ ಕೂಡ ಅಥವಾ ನೀರು ತಾಕ್ತು ಅಂದರೂ ಕೂಡ ಇನ್ನೂ ಆಗೋದಿಲ್ಲ. ತುಂಬ ಒಳ್ಳೆಯ ವಿಷಯ. ಮತ್ತು ಆಗಲಿಡ್ದಂಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥದ್ದು ಸೂಪರ್ ವಿಷಯ. ನಿಮಗೆ ಆಗಲಿ ಹೇಳ್ದಂಗೆ ಈ ಪ್ರೈಸ್ ರೇಂಜಲ್ಲಿ ಸಿಗೋದಿಲ್ಲ. ಮತ್ತು ಟ್ರಾನ್ಸ್ಪರೆಂಟ್ ಮೋಡ್ ಆಗಿರ್ಬೋದು ಮತ್ತು ಡ್ಯೂಯಲ್ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಸೊ 2 ಮೈಕ್ ಇದೆ ಆಯ್ತು ಎರಡರಲ್ಲೂ ಕೂಡ. ಎರಡೂ ಬಡ್ಸ್ಗಳಲ್ಲೂ 2 ಮೈಕ್ ಇದೆ ಸಿಂಗಲ್ ಬಡ್ಸಲ್ಲಿ. ಸೊ ಆರಾಮಾಗಿ ಎನ್ವಿರಾನ್ಮೆಂಟಲ್ ವಾಯ್ಸನ್ನು
ಕ್ಯಾನ್ಸಲ್ ಮಾಡುತ್ತೆ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋದಕ್ಕೂ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು 2 ಬಡ್ಸ್ಗಳಲ್ಲಿ ನಿಮಗೆ ಗೇಮ್ ಮೋಡ್ ಸಿಗ್ತಾ ಇರುವಂಥದ್ದು ಕೇವಲ 88 ಮಿಲಿ ಸೆಕೆಂಡ್ ಲೇಟೆನ್ಸಿಯನ್ನು ಹೊಂದಿರುವಂಥ ಇಯರ್ಬಡ್ ಇದಾಗಿರುವಂಥದ್ದು. ನೀವೇನಾದ್ರು ಪಬ್ಜಿ ಆಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಡಿಲೇ ಇರೋದಿಲ್ಲ, ಶೂಟ್ ಮಾಡೋದಕ್ಕೂ ಆ ಗನ್ ಸೌಂಡ್ಗೂ ಡಿಲೇ ಇರೋದಿಲ್ಲ. ಸೊ ಅದನ್ನು ಬೇಕಾದ್ರೆ ನೀವು ಆ ಒಂದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನಲ್ಲಿ ಸ್ವಿಚ್ ಮಾಡ್ಕೊಬೋದು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು Dizo GoPods ನಿಯೋನ್ ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 7 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ ಮತ್ತು ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು 28 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡಬಲ್ಲಂಥ ಸಾಮರ್ಥ್ಯ ಈ ಒಂದು Dizo GoPods ನಿಯೋಗಿರುವಂಥದ್ದು. ಮತ್ತು 10 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು 3 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡ್ಬೋದು. ಇನ್ನು Dizo GoPodsಗೆ ಬಂತು ಅಂತ ಅಂದರೆ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಡಲ್ಲಿ ನಿಮಗೆ ಇಂಟೆಲಿಜೆಂಟ್ R2 ಚಿಪ್ ಇರುವಂಥದ್ದು. ಸೊ ಇದು ತುಂಬ ಚೆನ್ನಾಗಿ ಆಡಿಯೋನ ಪ್ರೋಸೆಸ್ ಮಾಡುತ್ತೆ ಮತ್ತು ಇನ್ ಇಯರ್ ಸೆನ್ಸರ್ ಕೂಡ ಇರುವಂಥದ್ದು. ನೀವು ಕಿವಿಯಿಂದ ಆ ಒಂದು ಇಯರ್ಬಡನ್ನು ತೆಗೆದ್ರಿ ಅಂತ ಅಂದರೆ ಆಟೋಮೆಟಿಕ್ ಆಗಿ ಸಾಂಗು ಪಾಸ್ ಆಗುತ್ತೆ ಮತ್ತು ಹಾಕೊಂಡ್ರಿ ಅಂದರೆ ಮತ್ತೆ ಆಟೋಮೆಟಿಕ್ ಆಗಿ ಪ್ಲೇ ಆಗುತ್ತೆ. ಸೊ ಒಂದು ಒಳ್ಳೆ ವಿಷಯ ಇಷ್ಟಪಡ್ತೀನಿ. ನೀವು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 5ರಿಂದ 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ ಮತ್ತು 25 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ವಿತ್ ಕೇಸ್ ನೀಡ್ತಾ ಇರುವಂಥದ್ದು. ನೀವು 10 ನಿಮಿಷ ಚಾರ್ಜ್ ಮಾಡಿದ್ರೆ ಸುಮಾರು 2 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಈ ಒಂದು ಬಡ್ಸಲ್ಲಿ ಮಾಡ್ಬೋದು. ಸೊ ಬ್ಯಾಟ್ರಿ ಬ್ಯಾಕಪ್ ನನಗೆ ತುಂಬ ಒಂದು ರೀತಿ ನಾರ್ಮಲ್ ಅನಿಸ್ತು. ಆಲ್ಮೋಸ್ಟ್ ನೀವು ಯಾವ ಬಡ್ಸ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ಬಟ್ Dizo GoPods ನೀವು ಇಂಪ್ರೆಸಿವ್ ಅನಿಸ್ತು. 7 ಗಂಟೆ ಮ್ಯೂಸಿಕ್ ಪ್ಲೇಬೇಕಂತಂದರೆ ಹೆವಿ ದೊಡ್ಡ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ 10 mm ಡ್ರೈವ್ ಇರುವಂಥದ್ದು ಆಯಿತಾ. ನನಗೆ 2 ಬಡ್ಸ್ಗಳಿಗೆ ತುಂಬ ಸಿಮಿಲರ್ ಅನಿಸಿದ್ದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನಲ್ಲಿ ಬ್ರೈಟ್ ಮೋಡನ್ನು ನೀವು ಆನ್ ಮಾಡ್ಕೊಂಡ್ರಿ ಅಂತ ಅಂದರೆ ಎರಡರಲ್ಲೂ ಕೂಡ ತುಂಬ ಕ್ರಿಸ್ಪ್ ಆಡಿಯೋನ ಕೊಡುತ್ತೆ, ವೋಕಲ್ ಎಲ್ಲ ತುಂಬ ಕ್ರಿಸ್ಪಾಗಿ ಬರುತ್ತೆ. ಮತ್ತು ಇನ್ನೊಂದು ಡೈನಮಿಕ್ ಅಂತ ಇದೆ, ಅದರಲ್ಲಿ ತುಂಬ ಬೇಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಸ್ ಬೂಸ್ಟ್ ಕೂಡ ಇದೆ ಆಯಿತಾ. ಸೊ ಅದನ್ನು ಬೇಕಾದ್ರೆ ನೀವು ಚೂಸ್ ಮಾಡ್ಕೊಬೋದು. ಸೊ ಆ ಒಂದು ಮೋಡು ರಿಯಲ್ಮಿ ಲಿಂಕಲ್ಲಿ ತುಂಬ ಚೆನ್ನಾಗಿದೆ, ಕೆಲವು ಜನಕ್ಕೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಇನ್ನು ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ವೆಲ್ಡ್ರಲ್ಲಿ ನನಗೆ ಈ ಒಂದು ರಿಯಲ್ಮಿ GoPods ಹೆವಿ ಇಂಪ್ರೆಸ್ ಮಾಡ್ತು ನನಗೆ ಆಯಿತಾ. ಕ್ಲಾರಿಟಿ ವೈಸು ಬೇಸ್ ವೈಸು ಅಲ್ಟಿಮೇಟ್ ಆಗಿದೆ. ಈ ಒಂದು ಪ್ರೈಸಲ್ಲಿ ಇದಕ್ಕಿಂತ ಒಳ್ಳೆಯ ಬಡ್ಸ್ ಸಿಗುತ್ತೆ ಅಂತ ಅನಿಸಲ್ಲ ನನಗೆ. ಸಖತ್ತಾಗಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಅಷ್ಟೇ ಈ ಒಂದು ಪ್ರೈಸನ್ಸ್ಗೆ ಇಂಪ್ರೆಸಿವ್ ಅನ್ನಿಸ್ತು. ಹೆವಿ ಕ್ರೇಜಿ ಗುರು ಅಂತನಲ್ಲ, ಅಲ್ಟಿಮೇಟ್ ಆಗಿದೆ ಅನ್ನಲ್ಲ, ಚೆನ್ನಾಗಿದೆ ಆಯಿತಾ. ಈ ಪ್ರೈಸೊಂದಿಗೆ ಇದಕ್ಕಿಂತ ಒಳ್ಳೆಯ ನಾಯ್ಸ್ ಯೂಶಲಿ ಎಷ್ಟೋ ಬಡ್ಸ್ಗಳಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ಗೆ ಇರಲ್ಲ, ಬಟ್ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ನೀಡೋರೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಕಾಲ್ ಕ್ಲಾರಿಟಿ ಕೂಡ ಅಷ್ಟೇ ನನಗೆ ಇದರಲ್ಲಿ ಸಖತ್ ಇಷ್ಟ ಆಯಿತು. ಇನ್ನು ಡೈರೆಕ್ಟಾಗಿ ಈ ಒಂದು GoPods ನಿಯೋಗ್ ಬಂತು ಅಂತ ಅಂದರೆ ಇದರಲ್ಲಿ ನನಗೆ ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಎರಡೂ ಕೂಡ ತುಂಬ ಇಷ್ಟ ಆಯಿತು. ಬಟ್ ಈ ಬೆಲೆಗೆ ತಕ್ಕಂಗಿರುವಂಥದ್ದು ಇದಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಕ್ರಿಸ್ಪ್ ಆಗಿದೆ, ಕ್ಲಿಯರ್ ಆಗಿದೆ, ಬೇಸ್ ಒಂದು ಲೆವೆಲ್ಗೆ ಜೋರಾಗಿ ಇರುವಂಥದ್ದು. ಕಾರ್ ಕ್ಲಾರಿಟಿ ಇಷ್ಟೊಂದು ಈ ಒಂದು GoPods ಅಷ್ಟು ಚೆನ್ನಾಗಿದೆ ಅಂತನಲ್ಲ, ಓಕೆ ಅಂತೀನಿ ಆಯಿತಾ. ಸ್ವಲ್ಪ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ, ಇದರಷ್ಟು ಇಂಪ್ರೆಸ್ ಮಾಡಲಿಲ್ಲ. ಬಟ್ ಇದು ಓಕೆ ಅಂತೀನಿ. ಈ ಪ್ರೈಸ್ ರೇಂಜಿಗೆ 2300 ರೂಪಾಯಿಗೆ ಇದು ನೀಡ್ತಾ ಇರುವಂಥದ್ದು ನಾಯ್ಸ್ ಕ್ಯಾನ್ಸಲೇಷನ್ ಅಂಥ ಇಂಪ್ರೆಸಿವ್ನಲ್ಲ, ಬಟ್ ಬೆಲೆಗೆ ತಗೊಂಡಿರುವ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ನು ಮಾಡುತ್ತೆ. ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ನನಗೆ. ಇದಂತೂ ಹೆವಿ ಅಂದರೆ ಹೆವಿ ಕ್ರೇಜ್ ಇಂಪ್ರೆಸ್ ಮಾಡ್ತು. ಎರಡೂ ಕೂಡ ಈ ಪ್ರೈಸ್ ರೇಂಜಿಗೆ ಬೆಲೆಗೆ ತಕ್ಕಂಗಿರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ ನೀವು ಯಾವ ಬಡ್ಸ್ಕೊಂಡ್ರು ತೊಗೊಂಡ್ರು ಕೂಡ ಇದು ನೀಡ್ತಾರೆ, ಒಂದು ಫೀಚರ್ ನೀಡುತ್ತೆ ಅಂತ ಅನಿಸಲ್ಲ. ಗೇಮ್ ಮೋಡ್ ಆಗಿರ್ಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಬ್ಯಾಟ್ರಿ ಬ್ಯಾಕಪ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಡಿಸೈನ್ ಬಿಲ್ಡ್ ಕೊಡಿ, ಪ್ರತಿಯೊಂದು ಚೆನ್ನಾಗಿರುವಂಥದ್ದು. ನನಗೆ ಈ ಬಡ್ಸ್ ಹೆವಿ ಇಂಪ್ರೆಸ್ ಮಾಡ್ತು. ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಆಯಿತಾ. ಇದು ಆ್ಯಕ್ಚುಲಿ ಲಿಮಿಟೆಡ್ ಪೀರಿಯಡ್ ಆಫರ್ ಆಯಿತಾ, ಲಾಂಚಿಂಗ್ ಪ್ರೈಸ್ ಅಂತ ಲಾಂಚ್ ಮಾಡಿರುವಂಥದ್ದು ಈ ಪ್ರೈಸಿಗೆ. ಸೊ ತೊಗೊಳ್ಳೋರು ಬೇಗ ತೊಗೊಂಬಿಡಿ, ಆಮೇಲೆ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಬಡ್ಸ್ಗಳ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಕೊಂಡು ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮಧ್ಯದಲ್ಲಿ.